ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊಂದು ಸ್ಟ್ರಾಂಗ್ ಹೆಲ್ತಿ ಲಾಂಗ್ ಹೇರ್ಗೋಸ್ಕರ ನಾನೇನೆಲ್ಲ ಮಾಡ್ತೀನಿ, ಹಾಗೆ ಸಾಫ್ಟ್ನೆಸ್ಗೋಸ್ಕರ ಈ ರೀತಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇದನ್ನು ವಾರಕ್ಕೆ ಒಂದು ಸತಿ ಅಥವಾ ಟ್ವೈಸ್ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಯಾವುದೇ ಸ್ಟ್ರೇಟ್ನರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ಸಾಫ್ಟ್ಸ್ ಆ್ಯಂಡ್ ಸಿಲ್ಕಿ ಆಗಿಬಿಡುತ್ತೆ ಹೇರ್ಸು. ಇದಕ್ಕೆ ಒಂದು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಬೇಕು. ಸ್ವಲ್ಪ ಒಂದು 4 ಇಂದ 5 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎಗ್ ವೈಟ್ ತೊಗೊಂಡಿದ್ದೀನಿ. ಎಲ್ಲೋ ಭಾಗನ ತೊಗೊಳಕ್ಕೆ ಹೋಗಬೇಡಿ. ಅಥವಾ ನೀವು ಎಗ್ ಯೂಸ್ ಮಾಡಲ್ಲ ಅಂತಂದರೆ ಫ್ಲ್ಯಾಕ್ಸ್ ಸೀಡ್ ಅಂತ ಸಿಗುತ್ತೆ, ಅದನ್ನ ವಾಟರಲ್ಲಿ ಹಾಕಿ ಒಂದು 2 ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡಿದ್ರೆ ಅದು ನಿಮ್ಗೊಂದು ಜೆಲ್ ಫಾರ್ಮ್ ಆಗುತ್ತೆ. ಅದನ್ನು ಕೂಡ ಹಾಕೊಂಡು ಯೂಸ್ ಮಾಡ್ಕೋಬೋದು ನೀವು. ಆಮೇಲೆ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ. ಇದೊಂದು 30 ರೂಪೀಸ್ ಆಗ್ಬೋದು ಒಂದು ಶೀಟ್ಗೆ ಅಷ್ಟೇ. ಅದನ್ನ ತೊಗೊಂಡು ಬಂದು ಈ ರೀತಿಯಾಗಿ ಚುಚ್ಚಿಬಿಟ್ಟು ಅದನ್ನು ಹಾಕೊಬೇಕು, ಅದ್ರ ಬರೋ ಜೆಲ್ನ. ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋದ್ರಿಂದ ಹೇರ್ ತುಂಬ ಚೆನ್ನಾಗಿರುತ್ತೆ, ಗ್ರೋತ್ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು 2 ಯೂಸ್ ಮಾಡ್ಕೊತಾ ಇದ್ದೀನಿ. ನಂದು ಲಾಂಗ್ ಹೇರ್ ಇರೋಕ್ಕೋಸ್ಕರ. ನಿಮ್ಮದು ತುಂಬ ಚಿಕ್ಕ ಕೂದಲಿದ್ರೆ ಒಂದೇ ಸಾಕಾಗುತ್ತೆ ನಿಮಗೆ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಬೀಟರ್ ಇದ್ದರೆ ಬೀಟರಲ್ಲೂ ಬೀಟ್ ಮಾಡ್ಕೊಳ್ಳಿ. ಮನೇಲೇ ಮಾಡಿರುವಂತಹ ರೋಸ್ ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿನಿ ಎಕ್ಸ್ಟ್ರಾ. ನನ್ನ ಹತ್ರ ಇತ್ತು ಅಂತ. ಅದಿಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡಿದಾಗ ಈ ರೀತಿಯಾಗಿ ಫಾರ್ಮ್ ಆಗುತ್ತೆ. ಆ ನಂತರ ನೀವು ನೀಟಾಗಿ ಹಿಂದಿನ ದಿವಸನೇ ತಲೆ ವಾಶ್ ಮಾಡಿರಿ. ಆಯಿಲ್ ಯಾವುದೇ ಇರಬಾರ್ದು ತಲೆಯಲ್ಲಿ. ನೋಡಿ, ನನ್ನ ಹೇರ್ಸು ಎಂಡಿರೋದ್ರಿಂದ ಈ ರೀತಿಯಾಗಿ ಕಾಣಿಸ್ತಿದೆ. ನಾನು ಆ ಜೆಲ್ನ ಅದನ್ನು ಯೂಸ್ ಮಾಡಿಬಿಟ್ಟು ತಲೆ ವಾಶ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಯಾವುದೇ ಸ್ಟ್ರೇಟರ್ನ ಕೂಡ ಯೂಸ್ ಮಾಡಲ್ಲ ತಲೆಗೆ, ಬಿಕಾಸ್ ಹೇರ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಈ ರೀತಿ ಯಾವಾಗಾದ್ರೂ ನಂಗೆ ಫ್ರೀ ಇದ್ದಾಗ ಒಂದು 15 ಡೇಸ್ ಅಥವಾ ನಿಮಗೆ ಇನ್ನೂ ಕರ್ಲಿ ಹೇರ್ಸ್ ಇದೆ ತುಂಬ, ಒಂದು ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಅವಾಗವಾಗ ಯೂಸ್ ಮಾಡ್ತೀರಿ, ಸಂಡೇ ಆ ಥರ ಎಲ್ಲ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ರಿಸಲ್ಟ್ ಕೂಡ. ಈ ರೀತಿಯಾಗಿ ನಮ್ಮ ಅಮ್ಮನ ಕೈಲಿ ನಾನು ಹಾಕ್ಸ್ಕೊಂಡ್ಬಿಡ್ತೀನಿ. ನಾನೇ ಹಾಕೊಳಕ್ಕಾಗಲ್ಲ. ಈ ರೀತಿಯಾಗಿ ಹಾಕೊಂಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಟ್ಟು ಅದು ಚೆನ್ನಾಗಿ ನೆನ್ಕೋಬೇಕು ಕೂದಲೆಲ್ಲ. ಅದಕ್ಕೋಸ್ಕರ ನಾನು ಒಂದು 30 ಮಿನಿಟ್ಸ್ ಆದರೂ ಬಿಟ್ಟೇ ಬಿಡ್ತೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ಬಿಡೋಕ್ಕೆ ಟ್ರೈ ಮಾಡಿ. ಇನ್ನೂ ತುಂಬ ಟೈಮ್ ಇದೆ ಅಂತಂದರೆ ಒಂದು 45 ಮಿನಿಟ್ಸ್ ಅದು ಬಿಟ್ಟರೆ ಇನ್ನೂ ಒಳ್ಳೆಯದು. ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟು. ನೋಡ್ಬೋದು, ನಾನು ಯಾವುದೇ ಸ್ಟ್ರೈಟ್ನರ್ ಕೂಡ ಮಾಡ್ಕೊಂಡಿಲ್ಲ, ಓನ್ಲಿ ಕಂಡೀಷ್ನರ್ನ ಉಪಯೋಗಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ಕಂಡೀಷ್ನರ್ ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡ್ಕೋಬೋದು. ನಾನು ಕ್ಲೀನಿಂಗ್ ಪ್ಲಸ್ ಶಾಂಪೂ ಹಾಕೋದು, ಕ್ಲೆನ್ಸ್ಟಾ ಕಂಡೀಷ್ನರ್ ಯೂಸ್ ಮಾಡ್ಕೊತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಹೇರ್ ಸಾಫ್ಟರ್ ವಾಶ್ ಅಂತ. ಬಿಫೋರ್ ಕೂಡ ನೀವು ನೋಡಿರ್ಬೋದು ಹೇಗೆ ಕಾಣಿಸ್ತಿತ್ತು, ಹಾಗೆ ಇದಾದಮೇಲೆ ಒಣಗಿದ್ಮೇಲೆ ಹೇಗೆ ರೀತಿ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ಜಾಸ್ತಿ ಸಿಕ್ಕು ಕೂಡ ಆಗಲ್ಲ. ಈ ರೀತಿಯಾಗಿ ನಾವು ಅವಾಗವಾಗ ಮಾಡ್ಕೊತಿದ್ರೆ ಹೇರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ರೀತಿ ಸ್ಟ್ರಾಂಗ್ ಹೆಲ್ತಿ ಹಾಗೂ ಲಾಂಗ್ ಹೇರ್ಸ್ ಬೇಕು ಅಂತ ಅಂದರೆ ಈ ರೀತಿಯಲ್ಲಿ ಆವಾಗವಾಗ ಟ್ರೈ ಮಾಡ್ತೀರಿ. ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂತ ಮುಂದಿನ ಬರೋ ವಿಡಿಯೋದಲ್ಲೆಲ್ಲ ತಿಳಿಸ್ತೀನಿ. ಹಾಗೆ ಇನ್ನೂ ಕೆಲವೊಂದಷ್ಟು ಟಿಪ್ಸ್ನ ಕೊಡ್ತೀನಿ ಹೇರ್ಸ್ ಬಗ್ಗೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ.